ವಿಡಿಯೋ ಮಾಡ್ಕೊಂಡು ಅದಕ್ಕೆ ಕೇಳಿದೆ, ಅದಕ್ಕೆ ಎಲ್ಲರೂ ಕ್ಯಾಮ್ರಾ ತೆಗ್ಕೊಂಡು ಒಬ್ಬರಲ್ಲ ಕ್ಯಾಮ್ರಾ ಬಂದಿಲ್ಲ. Jafar, come. Jafar. Hello. Come. Yeah, sure. ನೀವು ಸ್ವಲ್ಪ ಮುಂದೆ ಬನ್ನಿ ಮೇಡಮ್, ಗೋಡೆ ಹತ್ರ ಅವರು ನೀವು ಸ್ವಲ್ಪ ಹಿಂದೆ ಬನ್ನಿ, ಅವ್ರು ಮುಂದೆ ಬನ್ನಿ. Hello everyone, I'm Zafar and this is Vani. When we started this company, our main reason for starting this company was to serve the right quality food. So we have opened two branches. Okay. So currently we are operating two brands, Aroma and Crave and Salad Matters, across multiple locations in Bangalore as well as Hyderabad. With Aroma and Crave, our main reason for opening Aroma and Crave was to serve the right quality food which feels familiar and full of flavors. While as in Salad Matters, main reason was to provide healthy and
While as in salad matters, we want to focus more on health cautious people. That is, if you want to gain fat, if you You're so stressed. camera side. As for salad matters, our main reason was to serve the fitness cautious, health cautious people. Where we serve salads, high protein diets, as well as gluten free, vegan options, etc. Over to you, Vani. ಸರ್ ಹೆಲ್ತ್ಲೆಟಿಕ್ ಬಂದು ಇದೊಂದು ಬ್ರ್ಯಾಂಡ್ ಹೇಳಬೇಕಂದ್ರೆ ಹೆಲ್ತ್ಲೆಟಿಕಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ ಕೈಂಡ್ ಆಫ್ ಫುಡ್ ಸರ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮದು ಹೆಲ್ತ್ಲೆಟಿಕ್ ಒಂದು ಆ್ಯಪ್ ಕೂಡ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಲೈಕ್ ಯೋಗ ಮತ್ತು ಜಿಮ್ದು ಮತ್ತು ಫುಡ್ದು ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ಬರುತ್ತೆ. ಅದನ್ನು ಹೇಳ್ಬೇಕಂದ್ರೆ ಅದು ಫ್ರೀಯಾಗಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಲ್ದಿರ ನಮ್ಮದು ಅರೋಮಾ ಆ್ಯಂಡ್ ಕ್ರೇವ್ ಆ್ಯಂಡ್ ಸಲಾಡ್ ಮ್ಯಾಟರ್ಸ್ ರೆಸ್ಟೋರೆಂಟ್ಸ್ ಕೂಡ ಇದೆ. ನಮ್ಮದು 4 ಬ್ರಾಂಚಸ್ ಇದೆ ಇನ್ ಬ್ಯಾಂಗ್ಳೂರ್. ಒಂದು ಕೋರ್ಮಂಗ್ಲ, ವೈಟ್ ಫೀಲ್ಡ್, ಬ್ರೂಕ್ ಫೀಲ್ಡ್ ಮತ್ತು ಕಲ್ಯಾಣ ನಗರ್. ಮತ್ತು ಇನ್ನು ಈವನ್ ಹೈದ್ರಾಬಾದಲ್ಲಿ ಕೂಡ ರೆಸ್ಟೋರೆಂಟ್ ಇದೆ ನಮ್ಮದು. ಸೊ ಇಲ್ಲಿ ನಾವು ಬರೀ ಹೆಲ್ತ್ ಕೈಂಡ್ ಆಫ್ ಫುಡ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. ಸಲಾಡ್ ಮ್ಯಾಟರ್ಸಲ್ಲಿ ಪ್ರೋಟೀನ್ ಕೈಂಡ್ ಆಫ್ ಫುಡ್ಸ್ ಆ್ಯಂಡ್ ಫೈಬರ್ ಕೈಂಡ್ ಆಫ್ ಫುಡ್ಸ್ ಅದರಲ್ಲಿ. ಅರೋಮಾ ಆ್ಯಂಡ್ ಕ್ರೇವಲ್ಲಿ ನಿಮಗೆ ಕಲರ್ಲೆಸ್ ಅಂದರೆ ನಿಮಗೆ ನಾರ್ಮಲ್ ಬೇರೆ ರೆಸ್ಟೋರೆಂಟ್ಸಲ್ಲೆಲ್ಲ ಕಲರ್ಸ್ ಹಾಕ್ಬಿಟ್ಟು ಮತ್ತು ಆಯಿಲ್ ಯಾವುದಾದ್ರೂ ಅದು ಯೂಸ್ ಮಾಡ್ತಾರೆ. ಅದೆಲ್ಲ ಕಲರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ನಿಮಗೆ ಒಳ್ಳೆ ಹೆಲ್ತಿ ಫುಡ್ ಇದೆ ಅರೋಮಾ ಆ್ಯಂಡ್ ಕ್ರೇವಲ್ಲೂ ಮತ್ತು ಸಲಾಡ್ ಮ್ಯಾಟರ್ಸಲ್ಲೂ ಕೂಡ ಸರ್. ಡೂ ಯು ರಿಕ್ವೈರ್ ಮೋರ್? ಡೆಲಿವರಿ ಏನಾದರೂ ಇರುತ್ತಾ? ಹಾಂ, ನಮ್ಮದು ಸ್ವಿಗ್ಗಿ ಝೊಮ್ಯಾಟೊಲ್ಲೂ ಟೈಅಪ್ ಆಗಿದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಯಾ ಸ್ಯಾಮ್ಯಲ್ ಅಂತ. ನಾನು ಸೌತ್ ಇಂಡಿಯನ್ ಕಾಸ್ಟಿಂಗ್ ಡೈರೆಕ್ಟರ್. ಇವತ್ತು ನಾನು ಬಂದಿರೋದು ಅರೋಮಾ ಆ್ಯಂಡ್ ಕ್ರೇವ್ ಅಂತ. ಇದು ನನ್ನ ಫ್ರೆಂಡ್ ರವಿ ಕಿಶೋರನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಲ್ಯಾಣ ನಗರಲ್ಲಿ ಬರುತ್ತೆ. ಇಲ್ಲಿ ಇಂಡಿಯನ್ ಮತ್ತು ಕಾಂಟಿನೆಂಟಲ್ ಫುಡ್ ಸರ್ವ್ ಮಾಡ್ತಾರೆ. ಒಂದೇ ಪ್ಲೇಟಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಇಂಡಿಯನ್ ಕರೀಸ್ ಆಗ್ಬೋದು, ಪಿಜ್ಜಾ ಆಗ್ಬೋದು, ಪಾಸ್ತಾಸ್ ಆಗ್ಬೋದು, ಮತ್ತು ಗ್ರಿಲ್ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಸಿಗುವಂಥ ಜಾಗ ಇದು. ಇದು HRBR ಕಲ್ಯಾಣ ನಗರ ಹತ್ರ 7 ಪ್ಲೇಟ್ಸ್ ಅಂತಿದೆ. ಅದರ ಅಪೋಸಿಟಲ್ಲಿ ಇದಿದೆ. ಸೊ ಈ ಕಡೆ ಇರೋರು ಸುತ್ತಮುತ್ತ ಅವ್ರು ಬಂದು ಇಲ್ಲಿ ಫುಡ್ ಟೇಸ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದ್ದೀನಿ. ಮಾಡಾದ್ಮೇಲೆ ನಾನು ಇದನ್ನು ಎಲ್ಲರಿಗೂ ಇದು ಮಾಡ್ತಿದ್ದೀನಿ, ಬನ್ನಿ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಸೊ ಇವತ್ತು ಇಲ್ಲಿಗೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಮತ್ತು ಅಶ್ವಿನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೀನಿ. ಯಾಕಂದರೆ ನಾನು ಯಾವಾಗ ಕರೆದ್ರೂ ಅವ್ರು ಬಂದು ನಮಗೊಂದು ಪ್ರೋತ್ಸಾಹ ಕೊಟ್ಟು ನಮಗೆ ಪ್ರಮೋಷನ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್. ಹೆಲೋ ಎವ್ರಿವನ್, ನಮಸ್ತೆ. ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ನಾನು ಕೆಂಡಸಂಪಿಗೆಯಲ್ಲಿ ಜಾನ್ವಿಯಾಗಿ ನೀವೆಲ್ಲರೂ ನೋಡಿದ್ದೀರಾ. ಆ್ಯಂಡ್ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೀವು ನೋಡೋದಾದರೆ ಅರೋಮಾ ಆ್ಯಂಡ್ ಕ್ರೇವ್. ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ಅರೋಮಾ ಆ್ಯಂಡ್ ಕ್ರೇವ್. ಅರೋಮಾ ಅಂದರೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಅಥವಾ ಒಂದು ಒಳ್ಳೆ ಘಮ ಅನ್ನೋದು. ಆ್ಯಂಡ್ ಕ್ರೇವ್ ಅಂದರೆ ನಮ್ಮ ಕ್ರೇವಿಂಗ್ ಆಗಿ ಬಂದು ತಿನ್ನೋವಂಥದ್ದು. ಸೊ ನೇಮ್ ನನಗೆ ತುಂಬ ನಿಜವಾಗ್ಲೂ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ದ ಆಂಬಿಯನ್ಸ್ ಬಗ್ಗೆ ಮಾತಾಡೋದಾದರೆ ಮತ್ತು ಫುಡ್ ಬಗ್ಗೆ ಮಾತಾಡೋದಾದ್ರೆ ರಿಯಲಿ ಇವಾಗ ನಾವು ಯಾವುದಾದ್ರೂ ಒಂದು ರೆಸ್ಟೋರೆಂಟಿಗೆ ಹೋದರೆ ಈಗ ನಮ್ಗೆ ಒಂದು ಬೇಕಂದ್ರೆ ಇನ್ನೊಂದು ಇರೋದಿಲ್ಲ. ಅದು ಒಂದು ಪಿಜ್ಜಾ ತಿನ್ನಬೇಕಂದ್ರೆ ಇನ್ನೊಂದು ಕಡೆ ಹೋಗಬೇಕು, ಇಲ್ಲ ಬರ್ಗರ್ ತಿನ್ನಬೇಕು ಅಥವಾ ಬಿರಿಯಾನಿ ತಿನ್ನಬೇಕು ಅಂತಂದ್ರೆ ಇನ್ನೊಂದು ಕಡೆ ಹೋಗಬೇಕು. ಬಟ್ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಗೆಟ್ ಎವ್ರಿಥಿಂಗ್. ನಿಮಗೆ ಫ್ರೈಸ್ ಬೇಕಾ, ಚಾಟ್ಸ್ ಬೇಕಾ, ಅಥವಾ ಬಿರಿಯಾನಿ, ಮೇನ್ ಕೋರ್ಸ್, ಎವ್ರಿಥಿಂಗ್ ಇಲ್ಲೇ ಸಿಗುತ್ತೆ. ಬಟ್ ನಾನು ನಿಜವಾಗ್ಲೂ ಪ್ಲೇಸ್ ಎಷ್ಟು ಇಷ್ಟ ಆಯಿತು ಅಂತಂದರೆ, ಹೊರಗಡೆಯಿಂದ ಆ ಗಿಜಿಯಿಂದ ಬಂದು ಈ ಪ್ಲೇಸ್ ಒಳಗಡೆ ಎಷ್ಟು ಕೂಲಾಗಿದೆ ಪ್ಲೇಸು. ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು, ನಮ್ಮ ಲವ್ ಒನ್ಸ್ ಜೊತೆ ಮಾತಾಡಿಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಐ ಥಿಂಕ್ ನೀವು ಎಲ್ಲರೂ ಖಂಡಿತವಾಗ್ಲೂ ಈ ಪ್ಲೇಸ್ನ ಬಂದು ವಿಸಿಟ್ ಮಾಡಲೇಬೇಕು. ಇದಿರೋದು HRBR ಲೇಔಟ್ ಆ್ಯಂಡ್ ಕಲ್ಯಾಣ ನಗರಲ್ಲಿರೋದು. ಸೊ ಎಲ್ಲರೂ ಮಿಸ್ ಮಾಡದೆ ಈ ಪ್ಲೇಸಿಗೆ ಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನನಗೆ ಇನ್ವೈಟ್ ಮಾಡಿರೋದು ನಮ್ಮ ವೀಣಮ್ಮ, ಸಾರಿ ನನಗೆ ವೀಣಮ್ಮ ನಮ್ಮ ಸೀರಿಯಲಲ್ಲಿ ವೀಣಮ್ಮ ಅಲ್ಲ, ಸೊ ನಂಗೆ ಅದೇ ಬರುತ್ತೆ ಯಾವಾಗಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಬಟ್ ಅವರು ಇದು ಇನ್ವೈಟ್ ಮಾಡಿದ್ದು ನನಗೆ ಅವ್ರು ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ನಾನು ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಥ್ಯಾಂಕ್ಸ್ ಹೇಳಬೇಕು. ಇದು ಇಂಥ ಒಳ್ಳೆ ಪ್ಲೇಸಿಗೆ ನನ್ನ ಕರ್ಕೊಂಬಂದು ಆ್ಯಂಡ್ ಇದನ್ನು ನನಗೆ ತೋರಿಸ್ಕೊಟ್ಟಿದ್ದಕ್ಕೆ, ನಾನು ಇನ್ನೂ ಹಲವಾರು ಜನಕ್ಕೆ ಹೇಳ್ಕೊಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ RR ನಗರಿಂದ ಕಲ್ಯಾಣ ನಗರಕ್ಕೆ ಬರೋದು ಅಷ್ಟೊಂದು ಇದೆಯಲ್ಲ. ಬಟ್ ನಾನು